ಹೆಲೋ ಎವ್ರಿವನ್, ಇಟ್ಸ್ ಸ್ಯಾಟರ್ಡೇ ಮಿನಿ ವ್ಲಾಗ್. ಪಾಪುದು ರಾಗಿ ಸರಿ ಖಾಲಿ ಆಗಿತ್ತು, ಹಾಗಾಗಿ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರಾಗಿನ ಮತ್ತು ಅದಕ್ಕೆ ಬೇಕಾಗಿರೋ ಕಾಳು ಬೇಳೆಗಳನ್ನ ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಒಂದು 5ರಿಂದ 6 ಸಲ ಒಣ ಹಾಕ್ಕೊಂಡಿದ್ದೆ. ಬಿಸಿಲಿರೋದ್ರಿಂದ ಬೇಗ ಒಣಗುತ್ತೆ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಒಣ ಹಾಕಿದೆ. ಹಾಗೆ ಪಾಪು ಮಲಗಿದ್ನಲ್ಲ ಅಂತ ಹೇಳಿಬಿಟ್ಟು ಮಧ್ಯಾಹ್ನಕ್ಕೆ ಸಾಂಬಾರನ್ನ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊಪ್ಪು ಸಾರನ್ನ ಪ್ರಿಪೇರ್ ಮಾಡಿಕೊಂಡೆ. ಒಂದು 2 ಕಟ್ಟಷ್ಟು ಸೊಪ್ಪಿತ್ತು ಮನೇಲಿ. ಸೊಪ್ಪು ಸಾಂಬಾರಿಗೆ ನಾನು 2 ಥರ ಬೇಳೆನ ಕೂಡ ಯೂಸ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿಟ್ಕೊಂಡಿದ್ದೆ ಮಧ್ಯಾಹ್ನ ಸಾಂಬಾರಿಗೆ ಬೇಳೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ನಾನು ಒಂದು ಕಡೆ ಸ್ಟವ್ ಮೇಲೆ ಸಾಂಬಾರು ಆಗೋದಕ್ಕೆ ಇಟ್ಟೆ, ಇನ್ನೊಂದು ಕಡೆಗೆ ರೈಸ್ ಇಟ್ಟೆ. ಎರಡು ಕೂಡ ಒಂದೇ ಸಲ ಆಗಿಬಿಟ್ರೆ ಟೈಮ್ ಸೇವಿಂಗ್ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟು. ಹಾಗೆ ಪಾಪು ಕೂಡ ಇದ್ದ, ಅವನಿಗೆ ಕೂಡ ಸ್ನಾನ ಎಲ್ಲ ಮಾಡಿಸ್ದೆ. ಅವನಿಗೆ ಆಯಿಲ್ ಮಸಾಜ್ ಮಾಡಿಬಿಟ್ಟು ಮಲಗಿಸ್ತೀನಿ, ಸ್ವಲ್ಪ ಚೆನ್ನಾಗಿ ಮಲಗ್ತಾನೆ. ಹಾಗೆ ಅವ್ನು ಎದ್ಮೇಲೆ ಒಂದೆರಡು ಡೇಟ್ಸ್ನ ಹಾಕ್ಕೊಟ್ಟೆ, ಅದನ್ನ ತಿಂತಾ ಇದ್ದ. ಅವನಿಗೆ ಅಷ್ಟೊಂದು ಲೈಕ್ ಆಗಲಿಲ್ಲ, ಇದು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಾಗಲ್ಲ. ಅದ್ರ ಜೊತೆ ಆಟ ಆಡ್ಕೊಂಡ್ಬಿಟ್ಟು ತಿಂತಾ ಇದ್ದ. ಹಾಗೆ ಈ ಮಿನಿ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.